ಸರ್ ವೆಲ್ಕಮ್ ಟು ಪ್ಲಾಸ್ ಸ್ವಿಮ್ಮಿಂಗ್ ಪೂಲ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಿಮ್ಮ ಹೆಸರು ಏನು ರೀ? ಪ್ರಶಾಂತ್ ಮಾರ ಅಂತೇಳಿ. ನಿಮ್ಮ ಮಗಳ ಹೆಸರು ಸರ್? ಸಾನ್ವಿ ಪ್ರಶಾಂತ್ ಮಾರ. ಓಕೆ ಸರ್, ಸಾನ್ವಿಗೆ ಈಗ ಎಷ್ಟು ಏಜ್ ಅದ ಸರ್? ಈಗ 7 ಇಯರ್ಸ್ ಆಕೆಗೆ. ಸೊ ಹಚ್ಚಿದಾಗ ಹೆಂಗೆ ಅನ್ನಿಸ್ತು ಸರ್ ನಿಮ್ಗೆ? ನಾವು ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಆ್ಯಕ್ಚುಲಿ ನಾವು ತುಂಬ ಲೇಟ್ ಆಗುತ್ತೆ ಅವಳು ಕಲಿಯೋದು ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದ ಮೇಲೆ ಒಂದು 5-6 ಡೇಸಲ್ಲೇ ಫ್ಲೋಟ್ ಮಾಡೋದು ಇದು ಎಲ್ಲ ಕಲಿತಲು ಬೇಗ ಕಲಿತಾ ಇದ್ದಾಳೆ ಇಲ್ಲಿ. ಸೊ ಇಲ್ಲಿ ಕೋಚಿಂಗು ಚೆನ್ನಾಗಿದೆ ಎಲ್ಲ. ಟ್ರೈನರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ. ಸೊ ಎಲ್ಲ ಹೇಳ್ಕೊಡ್ತಾರೆ ಯಾವ ಥರ ಮಾಡಬೇಕು ಹೆಂಗೆ ಏನು ಅಂತೇಳಿ. ಸೊ ತುಂಬ ಕೇರ್ ತೊಗೊತಾರೆ ಇಲ್ಲೆಲ್ಲ. ಸೊ ಹಿಂಗಾಗಿ ನಮಗೆ ಕಲೀಲಿಕ್ಕೆ ಬೇಗ ಅವಳಿಗೆ ಬೇಗ ಕಲಿತಾ ಇದ್ದಾಳೆ ಮತ್ತು ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ ಮತ್ತು ಎಲ್ಲ ಇದರಿಂದ. ಸರ್ ಎಷ್ಟು ದಿನ ಆಯ್ತು ಸರ್ ಈಗ ಇವತ್ತಿಗೆ? ಇವಾಗ ಒಂದು 2 ವೀಕ್ಸ್ ಆಯ್ತು ಇವಾಗ. ಈ 2 ವೀಕ್ಸಲ್ಲಿ ಆಲ್ರೆಡಿ ಅವಳೆಲ್ಲ ಫ್ಲೋಟ್ ಮಾಡಿ ಸ್ವಿಮ್ಮಿಂಗ್ ಮಾಡೋದು ಎಲ್ಲ ಕಲ್ತಿದ್ದಾಳೆ ಇವಾಗೆಲ್ಲ. ಸೊ ಬೇಗ ಕಲಿತಾ ಇದ್ದಾಳೆ ಎಲ್ಲ ಇಲ್ಲೇ. ಸಾನ್ವಿ ಹೆಂಗೆ ಅನ್ನಿಸ್ತದ ಸ್ವಿಮ್ಮಿಂಗ್ ಪೂಲ್ ಒಳಗೆ? ಹೇಳ. ನಾಳೆ ಬರ್ತೀವಿ ಮತ್ತು ಸ್ವಿಮ್ಮಿಂಗ್ ಮಾಡೋಕೆ? ಡೈಲಿ ಬರ್ತೀವಿ. ಸರ್ ಹೆಲ್ತ್ ಬೆನಿಫಿಟ್ಸ್ ಏನು ನೀವು ನೋಡಿದ್ದೀರಿ ನಿಮ್ಮ ಹುಡುಗರ ಒಳಗೆ? ಈ ಹೆಲ್ತ್ ಬೆನಿಫಿಟ್ಸ್ ಅಂದರೆ ಈಗ ಅವಳು ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ ಇದು ಸ್ವಿಮ್ಮಿಂಗ್ ಮಾಡೋದ್ರಿಂದ. ಸೊ ಮತ್ತು ಎಲ್ಲ ಸ್ಟ್ರೆಂತ್ ಇರ್ತೈತೆ, ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬೆಳೀತಾಳೆ. ಸ್ವಲ್ಪ ಹೈಟ್ ಆಗೋಕ್ಕೆ ನಮಗೂ ಇದೆ ಇಂಪ್ರೂವ್ ಆಗುತ್ತೆ ಇವಾಗ. ಸೊ ಮೊದಲು ಸ್ವಲ್ಪ ಊಟ ಕಡಿಮೆ ಮಾಡಿದ್ವಿ, ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಇವಾಗೆಲ್ಲ. ಸೊ ಅವಳೇ ಈಗೆಲ್ಲ ಇದು ಮಾಡ್ಕೊತಾಳೆ ಇವಾಗೆಲ್ಲ. ಊಟ ಎಲ್ಲ ಬೇಗ ಮಾಡ್ತಾಳೆ. ಸೊ ಆ್ಯಕ್ಟಿವ್ ಆಗಿರ್ತಾರೆ ಇದರಿಂದ. ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಆ್ಯಕ್ಟಿವ್ ಆಗಿರ್ತಾರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ. ಬೆಳಗ್ಗೆ ಇದು ಮಾಡೋದ್ರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಹುಡುಗರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.